ನೀನು ಬಂದು ಎಲ್ಲ ನಿಮ್ಮ ಅಪ್ಪಂಗೆ ಹೇಳಿದ್ರೆ ನಾನೇನು ನಿಮ್ಮ ಅಪ್ಪಂಗೆ ಎದುರ್ಕೊಂಡ್ಬಿಡಲ್ಲ. ನಿಮ್ ಪಪ್ಪ ಏನೋ ನನ್ಗೆ ಟಫ್ ಕಾಂಪಿಟೇಟರ್ ಅಲ್ಲ, ನನ್ ಕಾಂಪಿಟೇಟರ್ ಆಗಕ್ಕೆ ಚಾನ್ಸೂ ಇಲ್ಲ. ನೀವಿಬ್ರು ಸೇರ್ಕೊಂಡು ನನ್ನ ಟಾರ್ಗೆಟ್ ಮಾಡಿದ್ರೆ ಅದು ನನಗೆ ಮ್ಯಾಟರೇ ಆಗಲ್ಲ. ಜನ ನೋಡ್ತಾ ಇರ್ತಾರೆ. ಅವಳೇನು ಹೇಳಿಲ್ಲ, ನೀನೇನು ಸುಮ್ಮನೆ ಕೂಗಾಡ್ತಿದ್ಯಾ ಮಗು ಮೇಲೆ? ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ಮಧ್ಯದಲ್ಲಿ ಬರಬೇಡ. ಕಾಮಿಡಿ ಯಾವಾಗ್ಲೂ ಒಂದು ಲಿಮಿಟ್ ಇರುತ್ತೆ. ಎಲ್ಲದಕ್ಕೂ ಕಾಮಿಡಿ ಮಾಡಿದ್ರೆ ಅದನ್ನ ನಾನು ತಗೊಳ್ಳೋದಕ್ಕಾಗಲ್ಲ. ಪರ್ಸನಲ್ ಅಟ್ಯಾಕ್ ಮಾಡಕ್ ಬರಬೇಡ. ಹಾಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ನೀನು ಏನು ಮಾತಾಡೋ ರೈಟ್ಸ್ ನಿಂಗಿಲ್ಲ. ರೆಸ್ಪೆಕ್ಟ್. ನಾನ್ ಯಾವ ಸವಸಕ್ಕೂ ಬರಲ್ಲ. ನನ್ನ ಟ್ರಿಗರ್ ಮಾಡಿದ್ರೆ ನಾನ್ ಬಿಡಲ್ಲ. ನೀನು ಬೆಳಿಗ್ಗೆಯಿಂದ ಬರೀ ಇದೇ ಕಥೆ ಎದ್ದೋಗು ಸುಮ್ಮನೆ. ಎದ್ದೋಗು ಅನ್ನಕ್ಕೆ ನೀನ್ ಯಾರು? ನಾನ್ ಇಲ್ಲೇ ಕುತ್ಕೊಳ್ತೀನಿ. ಎದ್ದೋಗು ಅಂತ ಏನ್ ಮಾತಾಡ್ತೀಯಾ? ನೀನ್ ಯಾರು ಎದ್ದೋಗು ಅನ್ನೋದಕ್ಕೆ? ನೀನು ಸುಮ್ಮನೆ ಬೆಳಿಗ್ಗೆಯಿಂದ ಒಂದೇ ಸಮ ಮಾತಾಡ್ತಾ ಇದೆಯಾ, ನಿಲ್ಸ್ಬಿಡು ಸುಮ್ಮನೆ. ಮಾತಾಡೋದು ನನ್ ಹಕ್ಕು, ಮಾತಾಡ್ತೀನಿ. ನೀನ್ ನಿಲ್ಸೋ ಅಂದ ತಕ್ಷಣ ನಾನ್ ಮಾತು ನಿಲ್ಸಕ್ ಆಗಲ್ಲ. ಮಾತಾಡೋದು ನನ್ ಹಕ್ಕು. ಅವರು ಬಿಗ್ ಬಾಸ್ ಅಲ್ಲಿ ಮನೆಯಲ್ಲ ಕೂಡ ಅದೇ ತರ ಇಲ್ಲೂ ಆಡ್ತಿದ್ಯಾ ಬಂದಿದ್ದೆ. ನಾನ್ ಯಾರಿಗೂ ಇನ್ಫ್ಲೂಯೆನ್ಸ್ ಆಗಿಲ್ಲ. ನಾನಾಗಿದ್ದೀನಿ. ಓಹೋ, ನೀನಾಗಿದೀಯಾ? ಹೌದು, ನಾನಾಗಿದ್ದೀನಿ. ಯಾರು ನಂಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನೀನಾಗೇ ಇರು. ನನ್ನ ಹತ್ರ ಅದನ್ನ ಹೇಳೋ ಅಗತ್ಯ ಇಲ್ಲ. ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗೂ ಇಲ್ಲ. ನೀನ್ ಹೇಳು ಅಂತ ಯಾರು ಕರ್ತಿದ್ರ ನೀನು? ಅದು ನನ್ನ ಹಕ್ಕು, ನಾನ್ ಹೇಳ್ತೀನಿ. ನೀನು ಎಲ್ಲಾದ್ರೂ ಹೇಳ್ಬೋದು ತಾನೆ, ನನ್ ಮುಂದೆ ಏನ್ ಕೇಳ್ತಿದ್ಯಾ? ಅದು ನನ್ನ ಹಕ್ಕು. ನಿನ್ ಮುಂದೆನೆ ನೀನ್ ಮಾಡಿರೋದಕ್ಕೆ ನಿನಗೆ ಹೇಳ್ತೀನಿ. ಈಗ ನನ್ನ ಹಕ್ಕು ನಾನು ಎದ್ದು ಹೋಗ್ಬೋದು. ಎದ್ದೋಗು, ಯಾರು ನಿನ್ನ ಇಟ್ಕೊಂಡಿಲ್ಲ. ಪರ್ಸನಲ್ ಆಗಿ ಅಟ್ಯಾಕ್ ಮಾಡಕ್ ಬರಬಾರ್ದು ಯಾವಾಗ್ಲೂ. ಗ್ಲೂ ಹಾಕೊಂಡು ಕುತ್ಕೊಂಡ್ಬಿಡಲ್ಲ, ಅಂಟ್ಕೊಂಡು ಇಲ್ಲೇ ಕುತ್ಕೊಂಡು. ನಾನು ಗ್ಲೂ ಆದ್ರೂ ಹಾಕೊಡ್ತೀನಿ, ಇನ್ನೇನಾದ್ರೂ ಹಾಕೊಡ್ತೀನಿ. ಅದು ನಿನ್ನಿಂದ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸರಿ, ನೀನ್ ಗ್ಲೂ ಹಾಕೊಂಡು ಇಲ್ಲೇ ಕುತ್ಕೊಂಡು ನಾನೇ ಎದ್ದು ಹೋಗ್ತೀನಿ. ಮಾತಾಡೋದೆಲ್ಲ ಮಾತಾಡಿ ಟ್ರಿಗರ್ ಮಾಡಿ ಹೋಗ್ಬಿಡೋದು ನನ್ಕೋತಿಲ್ವಾ ನಿನ್ ಸ್ಟ್ರಾಟಜಿ? ಜನ ನೋಡ್ತಾ ಇರ್ತಾರೆ ಯಾರೇನು ಅಂತ. ನನ್ ಗೇಮ್ ನಾನ್ ಹಾಕ್ತೀನಿ. ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನಾಗಿದ್ದೀನಿ. ನಾನು ಯಾವುದೇ ರೀತಿ ಮೊಕವಾಡ ಹಾಕೊಂಡಿಲ್ಲ. ಆಯ್ತು ಮೇಡಮ್, ದಯವಿಟ್ಟು ಬಿಟ್ಬಿಡಿ. ನೀವಾಗಿರಿ, ನಾವಾಗಿರ್ತೀವಿ. ಆಯ್ತಾ? ನಿಮ್ ಯಾರು ಇಟ್ಕೊಳಕ್ ಬಂದಿಲ್ಲ. ನಿಮ್ ಪಾಡು ನೀವಿರಿ, ನನ್ ಸಾಹಸಕ್ಕೆ ಬರ್ಬೇಡಿ. ಬಿಗ್ ಬಾಸ್, ನಾನು ನನ್ನ ಗಂಡನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಾನು ಇರೋ ಅಷ್ಟು ದಿನಾನು ನನ್ನ ಗಂಡನ್ನೇ ನಾನು ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಮನೇಲಿ ಏನ್ ಕೆಲಸನೂ ಮಾಡಲ್ಲ, ಮಾಡಾಕಿದ್ ಮಾತ್ರ ತಿಂತಾರೆ. ರಾಶಿ ಪಾತ್ರೆಗಳು ಸಿಂಕಲ್ ಬಿದ್ದಿದ್ರು ಅವ್ರಿಗೆ ತೊಳಿಬೇಕು ಅಂತ ಅನ್ಸಲ್ಲ, ನೋಡ್ಕೊಂಡೇ ಓಡಾಡ್ತಾ ಇರ್ತಾರೆ. ಮನೆ ಅಂದ್ಮೇಲೆ ಇಬ್ರು ಸೇರಿ ಕೆಲಸ ಮಾಡ್ಬೇಕು. ಇನ್ನೊಂದು ಕಾರಣ ಬಂದು ಟಾಯ್ಲೆಟ್ಗೆ ಅಂತ ಹೋದ್ರೆ 1 ಅವರ್ ಆದ್ರೂ ಎದ್ ಬರಲ್ಲ ಬಿಗ್ ಬಾಸ್. ಮೊಬೈಲ್ ಇಟ್ಕೊಂಡು ಟಾಯ್ಲೆಟ್ ಒಳಗೆ ಕೂತ್ಕೊಂಡ್ಬಿಟ್ರೆ 1 ಅವರ್ ಆದ್ರೂ ಎದ್ ಬರಲ್ಲ. ಇದರಿಂದ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಇರಿಟೇಷನ್ ಆಗೋಗಿದೆ. ಈ 2 ಕಾರಣಗಳಿಂದ ನನ್ನ ಗಂಡನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್.